ಆಗಾಮಿ ಕರ್ಮ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಏನೇನು ಅಂತ ಕರ್ಮ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥದ್ದು. ಆಗ ನಿಮಗೆ ಅದು ಈ ಥರ ಮಾಡೋ ಪೂಜೆಯಿಂದ ನಿಮಗೆ ಮುಂದೆ ಬರ್ತಕ್ಕಂತಹ ಕಷ್ಟಗಳು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಸಿಗುತ್ತೆ ನಿಮಗೆ. ಆ ಕಷ್ಟದ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಆಗ ಈ ಥರ ಯಾಕೆ ನೀವು ಎಲ್ಲ ಕಡೆಗೂ ಹೋಗೋದು? ಯಾಕೆ ನಿಮ್ಮ ಮನಸ್ಸು ವೀಕು, ನಿಮ್ಮ ಕೈನಲ್ಲಿ ಹರಿಯಲ್ಲ. ಅದಕ್ಕೆ ನೀವು ಈ ರೀತಿ ಕಂಡಲ್ಲಿ ಹೋಗಿ ನುಗ್ಗಿ ಮಾಡಿ. ನಾನು ಹೇಳ್ತೀನಿ, ನನ್ನ ಹತ್ರ ಬರೋರಿಗೆ ಹೇಳ್ತೀನಿ, ಯಾಕ್ರಿ ಬರ್ತೀರಾ? ಇಷ್ಟು ಮಾಡಿ ಸಾಕು, ಯಾಕೆ ಪದೇ ಪದೇ ಬರ್ತೀರಾ? ಒಂದು ಸತಿ ಕೇಳಿಸ್ಕೊಂಡು ಹೋದ್ಮೇಲೆ ನೆಕ್ಸ್ಟ್ ಬರಬೇಡಿ ಅಂತೀನಿ ನಾನು. ನೆಕ್ಸ್ಟ್ ಮತ್ತೆ ಬರೋ ಅಂಥ ಕೆಲಸ ಮಾಡಬೇಡಿ. ಇಷ್ಟು ಹೇಳಿದ್ದನ್ನು ದಿನ ಅನುಸರಿಸ್ಕೊಂಡು ಹೋಗ್ತಾಯಿರಿ. ನಾನು ಹೇಳ್ಬಿಟ್ಟಿರ್ತೀನಿ, ಇದೊಂದು ಮಂತ್ರನ ನೀನು ಲೈಫಲ್ಲಿ ಇಟ್ಕೊಂಬಿಡು, ಆಯಿತು. ಮತ್ತೆ ಬರೋಕ್ಕೆ ಹೋಗಬೇಡ. ಈ ಸಮಯದಲ್ಲಿ ಹಿಂಗಿದೆ, ಈ ಥರ ಇರು, ಅಷ್ಟೇ, ಮುಗಿದೋಯ್ತು. ನೀನು ಅದು ಮಾಡಲಿಲ್ಲ ಅಂದಾಗಲೇ ನೀನು ಮತ್ತಿನ್ನೊಂದು ಹೋಗೋದು, ಇನ್ನೊಂದು ಜ್ಯೋತಿಷ್ ಹತ್ರ ಹೋಗೋದು, ಅಥವಾ ಇನ್ನೊಂದು ಸತಿ ಬರೋದು. ಯಾಕೆ 4 ದಿವಸ ಮಾಡಿರ್ತಾರೆ, ನಾನೊಂದು ಮಂತ್ರ ಹೇಳಿರ್ತೀನಿ, ಇದನ್ನು ಕಂಟಿನ್ಯೂಯಸ್ ಆಗಿ ಮದುವೆ ಆಗೋ ತನಕನೂ ಇದನ್ನು ಹೇಳ್ತಾ ಇರು, ನಿಂಗೆ ಒಳ್ಳೇದು ಹುಡುಗ ಸಿಗ್ತಾನೆ, ಈ ಥರ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿರ್ತೀನಿ ಅಂತ ಇಟ್ಕೊಳ್ಳಿ. 3 ದಿನ ಸುಸ್ತು, 4, 5ನೇ ದಿನಕ್ಕೆ ಅದು ನಿಂತೋಯ್ತು. ಆಮೇಲೆ 8 ಸಲ ಮಾಡಿದೆ, 5 ಸಲ. ನಾವು 28 ಸಲ ಬರ್ಕೊಟ್ಟಿರ್ತೀವಿ. 28 ಸತಿ ಸುಸ್ತು ಆಗೋದಿಲ್ಲ. ಯಾವುದೂ ಹೇಳಿದ್ದನ್ನು ಮಾಡೋದಿಲ್ಲ. 2-3 ದಿವಸಕ್ಕೆ ಮಾಡಿಬಿಟ್ಟು ಆಗಲಿಲ್ಲ ಅಂದರೆ ಹೇಗಾಗುತ್ತೆ?